ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನೋಡಿ, ಈಗ ಸಿದ್ದರಾಮಯ್ಯ ಸರ್ಕಾರ ಸೌಜನ್ಯ ಕೇಸಲ್ಲಿ ಏನು ಮಾಡ್ತಾ ಇದೆ ನೋಡಿ. ಎಷ್ಟೇ ಗೋಗರ್ದ್ರು ಕೂಡ ನೋಡಿ, ಎಷ್ಟೇ ಆಲ್ರೆಡಿ 12-13 ವರ್ಷದಿಂದ ಕೂಡ ಟ್ರೈ ಮಾಡಿದ್ದಾರೆ ಸೌಜನ್ಯ ಕೇಸು ಈ ರೀತಿ ಎಷ್ಟೋ ಸ್ಟ್ರೈಕ್ಗಳು ಬಂದ್ಗಳೆಲ್ಲ ಮಾಡಿಸಿದ್ದಾರೆ. ಆದರೂ ಕೂಡ ಏನೂ ಮಾಡ್ತಾ ಇಲ್ಲ. ಅವಾಗಿದ್ದ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತಲ್ಲ, ಸರ್ಕಾರ ಅವಾಗಲೂ ಕೂಡ ಇತ್ತು. ಸರ್ಕಾರ ಅನ್ನೋದು BJP ಸರ್ಕಾರ, ಎಲ್ಲ ಸರ್ಕಾರರು ಇದ್ದರು. ಆದರೆ ಯಾಕೆ ಮಾಡ್ತಾ ಇಲ್ಲ? ಏನಾಗ್ತಾ ಇದೆ ಹಾಗಾದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ? ಸಿದ್ದರಾಮಯ್ಯ ಸರ್ಕಾರ ಏನು ದುಡ್ಡು ಕೊಟ್ಟು ಏನಾರು ಕೊಂಡ್ಕೊಬಿಟ್ಟವ್ರ? ಅಂದರೆ ಧರ್ಮಸ್ಥಳದ ಧರ್ಮಾಧಿಕಾರಿ ಅಂತ ನಾವೇನು ಕರಿತೀವಿ, ಅವನ್ನೆಲ್ಲ ವೀರೇಂದ್ರ ಹೆಗಡೆ ಅವನ್ನೆಲ್ಲ ದುಡ್ಡು ಕೊಟ್ಟು ಏನಾದರೂ ಕೊಂಡ್ಕೊಬಿಟ್ಟವ್ರ? ಅಷ್ಟೊಂದೇನಾದರೂ ಇಲ್ಲ. ಅವ್ರದ್ದೇನಾದ್ರು ರಾಜಕಾರಣಿಗಳು ಇರ್ತಾರಲ್ಲ, ಅವರೇ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನಾದರೂ ರಾಜಕಾರಣಿಗಳಿದ್ದರೆ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ರೆ ನಿಜವಾಗ್ಲೂ ಆ ಕೇಸ್ನೇ ಮುಚ್ಚಾಕಿದ್ರೆ ನಿಜವಾಗ್ಲೂ ಅದು ನೋಡಿ 480 ಶವಗಳನ್ನು ಊತಾಕಿದ್ರು ಅಂತಂದರೆ ಆ ಸ್ಥಳದಲ್ಲಿ ಹಾಗಾದರೆ ಏನೇನು ನಡೀತಾ ಇರ್ಬೋದು? ಅಷ್ಟೊಂದು ಜನ ಏನು ತಪ್ಪು ಮಾಡಿರ್ಬೋದು? ಅವರು ತಪ್ಪು ಮಾಡಿದರೂ ಕೂಡ ಶಿಕ್ಷೆ ಅಷ್ಟು ಊತಾಕಿರೋದು ಅದಕ್ಕೆ ಹೇಳೋಣ. ನಿಜವಾಗ್ಲೂ ಇದೆಲ್ಲ ಹೋಗ್ತಾ ನೋಡೋದಾದರೆ ಒಂದು ವಿಸ್ಮಯ ಆಗುತ್ತೆ. ನಿಜವಾಗ್ಲೂ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಯಾಕೆಂದರೆ ಸಿದ್ದರಾಮಯ್ಯವರು ನೋಡಿ, ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತಿತ್ತು ನೋಡಿ, ಈಗಲೂ ಕೂಡ ಅಷ್ಟೇ. ಒಂದು ಏನಾದ್ರು ಲೆಟ್ರ್ ಕೊಟ್ಟರೆ ಸಾಕು, ಸಿದ್ದರಾಮಯ್ಯ ಸರ್ಕಾರ ಅಂತಲ್ಲ, ಒಂದು ಏನಾದ್ರು BJP ಸರ್ಕಾರ ಇತ್ತು ಅವಾಗ. ಮೊದಲು BJP ಸರ್ಕಾರ ಇದ್ದಾಗಲೂ ಕೂಡ ಏನು ಅದೆಲ್ಲರ ಬಗ್ಗೆ ಕೇರ್ ತೊಗೊಂಡಿಲ್ಲ ಅಷ್ಟೇ. ನೋಡಿ, ಒಂದು ಸಣ್ಣ ಪುಟ್ಟ ಒಂದು ಕೇಸನ್ನು ಯಾರು ಸರ್ಕಾರ ಕೂಡ ನಿಭಾಯಿಸ್ತಾ ಇಲ್ಲ ಅಂತಂದರೆ ನಮ್ಮ ಸರ್ಕಾರ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಆದರೂ ಕೂಡ BJP ಅಂತಲ್ಲ, ಸರ್ಕಾರ ಅಂತ ಬಂದಾಗ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಬಂದಾಗ ಏನೇ ಆಗಲಿ, ಈಗ ನೋಡಿ ನೆಕ್ಸ್ಟು ಕುಮಾರಣ್ಣ ಸರ್ಕಾರ ಬಂದರೂ ಬರ್ಬೋದು. ಕುಮಾರಣ್ಣ ಸರ್ಕಾರದಲ್ಲಿ ಮುಂದೆ ಏನೇನು ಅನಾಹುತಗಳಾಗ್ಬೋದು, ಏನಾಗ್ಬೋದು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕೆ ನೋಡಿ, ಈ ವಿಡಿಯೋದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಂತ ಸೌಜನ್ಯ ಕೇಸನ್ನ ತಗೋತಾ ಇಲ್ಲ. ನೋಡಿ, ಎಲ್ಲೇ ಹೋದರೂ ಅದು ಮುಚ್ಚೋಗ್ತಾ ಇದೆ ಹೊರತು, ಆದರೂ ಕೂಡ ಅದನ್ನು ತೆಗಿಮ ಅನ್ನೋ ಒಂದು ಇದೇ ಇಲ್ಲ. ತೆಗೆದು ವಿಚಾರಣೆ ಮಾಡೋಣ, ಪೊಲೀಸ್ ಕಸ್ಟಡಿಗೆ, CBI ಕಸ್ಟಡಿಗೆ, ಏನೋ ನೋಡಿ, ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಕೂಡ ಏನೇನಾದರೂ ಇರುತ್ತೆ. CBI ಮಾತ್ರ ಅಲ್ಲ, ಬೇರೆ ಒಂದು ತನಿಖಾ ದಳ ಅಂತ ಇರುತ್ತೆ. ಆ ತನಿಖಾ ದಳಕ್ಕೆ ವಹಿಸಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಅಂತೂ ಸರ್ಕಾರಕ್ಕೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಹಾಗಾದರೆ? ನೋಡಿ, ಸರ್ಕಾರಕ್ಕೆ ಎಷ್ಟೇ ಲೆಟ್ರ್ ಕೊಟ್ಟರು ಕೂಡ ಧರ್ಮಸ್ಥಳ ಕಡೆಯಿಂದ ಅವರು ವೀರೇಂದ್ರ ಹೆಗ್ಡೆಯವರು ಎಷ್ಟೇ ಲೆಟ್ರ್ ಕೊಟ್ಟರು ಕೂಡ ಕೇರ್ ಮಾಡ್ತಾ ಇಲ್ಲ. ಆದರೂ ಕೂಡ ಕೇರ್ ಮಾಡದೇ ಇರೋಕ್ಕೆ ಏನು ಕಾರಣ? ನೋಡಿ, ವೀರೇಂದ್ರ ಹೆಗ್ಡೆಯವ್ರದ್ದು ತಪ್ಪಿದೆಯಾ? ಯಾಕೆಂದರೆ ತಪ್ಪಿದ್ರು ಕೂಡ ನೋಡಿ, ನಿಜವಾಗ್ಲೂ ಅವ್ರದ್ದು ಎಷ್ಟೋ ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆನೇ ಹಬ್ಬಿಸ್ತಾ ಇದ್ದಾರೆ ಸುಳ್ಳು ಸುದ್ದಿಗಳನ್ನ. ಅದು ಸುಳ್ಳು ಸುದ್ದಿನೋ ನಿಜನೋ ನಮ್ಮ ಜನಗಳಿಗೂ ಕೂಡ ಅದು ಕರೆಕ್ಟಾಗಿ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಬೇಕು ಅಂತಂದರೆ ಅದಕ್ಕೂ ಒಂದು ಕಾಲ ಬಂದೇ ಬರುತ್ತೆ. ನೋಡಿ, ಅದು ಈಗಾಗಲೇ ಕೂಡ ಒಬ್ಬ ಸಿಕ್ಕಾಕೊಂಡಿದ್ದಾನೆ. ಮುಂದೆ ಏನಾಗುತ್ತೋ ಈಗ ನೋಡಿ, ಒಬ್ಬ ಅವನ್ನ ಕಂಡುಹಿಡಿದಿದ್ದ ಅವನಾಗವೇ ತಪ್ಪೊಪ್ಕೊಂಡು ಬಂದುಬಿಟ್ಟಿದ್ದಾನೆ. ನಾನು ಈ ಥರ ಹೆಣ ಊತಿದ್ದೆ ಅಂತ ತಪ್ಪೊಪ್ಕೊಂಡು ಬಂದುಬಿಟ್ಟಿದ್ದಾನೆ. ಆದರೆ ಮುಂದೆ ಸಾಕ್ಷಿ ಅನ್ನೋದು ನಿಜವಾಗ್ಲೂ ನಾನು ಸೌಜನ್ಯನೇ ಈ ರೀತಿ ಮಾಡಿದ್ನ, ಬೇರೆ ಎಷ್ಟು ಹೆಣಗಳನ್ನ ಈ ರೀತಿ ಮಾಡಿದ್ದೆ ಅನ್ನೋದು ಮುಂದೆ ಅವನು ಬಾಯಿ ಬಿಡಬೇಕಾಗುತ್ತೆ. ಬಾಯಿ ಬಿಡಲಿಲ್ಲ ಅಂದರೆ ಕೂಡ ಪೊಲೀಸ್ ಕಸ್ಟಡಿ ಈಗ ತೊಗೊಂಡಿದ್ದಾರಲ್ಲ, ಬಾಯಿ ಬಿಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಮುಂದೆ ನೋಡಿ, ಹಾಗಾದರೆ ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೋಡಿ, ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ಕೂಡ ಒಂದು ನೋಡಿ, ಹಿಂದೆ ಎಲ್ಲ ತುಂಬ ಹೆಸರು ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ. ಈಗ ಏನು ಮಾಡೋಕ್ಕಾಗ್ತಾ ಇಲ್ಲ ಅವರು. ಯಾಕೆಂದರೆ ಅದು ನಿಮಗೂ ಗೊತ್ತಿದೆ. ನೋಡಿ, ಹೆಸರು ಮಾಡಿದ್ರು ಎಷ್ಟೇ ಒಳ್ಳೆ ಕೆಲಸ ಮಾಡಿರಲಿ ನೋಡಿ, ಅದು ಅಲ್ಲದೆ ಜೈನ ಧರ್ಮದಲ್ಲಿ ಇವರು ಎಷ್ಟೇ ಒಳ್ಳೆ ಕೆಲಸ ಮಾಡಿದರೂ ಕೂಡ ಒಂದೇ ಒಂದು ಕೆಟ್ಟ ಕೆಲಸದಿಂದ ಎಷ್ಟು ದೂರ ಆಗ್ತಾ ಇದ್ದಾರೆ ನೋಡಿ. ದರ್ಶನ್ ವಿಷಯದಲ್ಲಂತೂ ತುಂಬ ಇದಾಗಿ ಮಾತಾಡಿದ್ರು ಕೂಡ ನಮ್ಮ ನ್ಯೂಸ್ ಚಾನಲ್ಗಳು ಕೂಡ. ಏನಂತಂದರೆ ದರ್ಶನ್ ವಿಷಯ ಅಂತ ಬಂದಾಗ ತುಂಬ ಆಳವಾಗಿತ್ತು ದರ್ಶನ್ ವಿಷಯ. ಈಗ ಏನಂದ್ರೆ ಏನು ಸಿಗ್ತಾ ಇಲ್ಲ ದರ್ಶನ್ ವಿಷಯದಲ್ಲಿ. ನೋಡಿ, ದರ್ಶನ್ ವಿಷಯದಲ್ಲಿ ಮುಚ್ಚೋಯ್ತು, ಅದು ಅಷ್ಟೇ. ಮುಚ್ಚೋದ್ಮೇಲೆ ನೆಕ್ಸ್ಟ್ ಈಗ ಸೌಜನ್ಯ ಕೇಸಲ್ಲಿ ಕೂಡ ಏನು ಬರ್ತಾ ಇಲ್ಲ. ಇದರಲ್ಲಿ ಸೌಜನ್ಯ ಕೇಸಲ್ಲಿ ನೀವು ನೋಡ್ತಾ ಇರೋದಾದರೆ ಅಂಥದ್ದೆಲ್ಲ ಏನೂ ಕಾಣಿಸ್ತಾ ಇಲ್ಲ. ಹಾಗಾದರೆ ಮುಂದೆ ಏನು ಮಾಡ್ಬೋದು, ಏನು ನಡೆಯುತ್ತೆ ಮುಂದೆ? ನೆಕ್ಸ್ಟು ಸೌಜನ್ಯ ಕೇಸ್ ಇಲ್ಲಿಗೆ ಕ್ಲೋಸ್ ಆಗಿಬಿಡುತ್ತಾ? ಹಾಗಾದರೆ ಕ್ಲೋಸ್ ಆಗೋದಾದರೆ ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ? ನಮ್ಮ ಜನ ಅಂತೂ ಹಿಂದೆ ಎಲ್ಲ ಸ್ಟ್ರೈಕು ಪ್ರತಿಭಟನೆಗಳಂತೂ ತುಂಬ ಮಾಡಿದರು ಸೌಜನ್ಯ ಕೇಸ್ ಬಗ್ಗೆ. ಆದರೆ ಸುಮ್ಮನಾಗ್ಬಿಟ್ರು ಅವರು ಕೂಡ ಸ್ಟ್ರೈಕು ಪ್ರತಿಭಟನೆ ಎಷ್ಟು ದಿವಸ ಮಾಡ್ತಾರೆ ಅಲ್ವಾ? ಸ್ಟ್ರೈಕು ಪ್ರತಿಭಟನೆ ಅದು ಇದು ಅಂತ ಅವರು ಎಷ್ಟು ದಿನ ಮಾಡೋಕ್ಕಾಗುತ್ತೆ? 1 ದಿನ 2 ದಿನ, ಅಟ್ಲೀಸ್ಟ್ ಒಂದು 15 ದಿವಸ ಮಾಡ್ಬೋದು ಅಷ್ಟೇ. ಅದ್ರ ಮೇಲೆ ಮಾಡೋಕ್ಕಾಗಲ್ಲ. ಅವರು ಊಟ ತಿಂಡಿ ಎಲ್ಲ ಬಿಟ್ಟು ಎಲ್ಲಿ ಕೂತ್ಕೋತಾರೆ ಸ್ಟ್ರೈಕ್ ಮಾಡೋದಕ್ಕೆ? ಅದೆಲ್ಲ ಸ್ಟ್ರೈಕ್ ಮಾಡಲ್ಲ. ಆದರೂ ಕೂಡ ಫ್ರೀಡಮ್ ಪಾರ್ಕ್ ಹೋದರೆ ಏನಾದರೂ ಅವ್ರಿಗೇನಾದರೂ ಸಿಗ್ಬೋದಾ? ನೋಡಿ, ದರ್ಶನ್ ವಿಷಯ ಅಂತ ಬಂದಾಗ ನೀವೆಲ್ಲ ನೋಡ್ತಾ ಇರ್ತೀರ, ದರ್ಶನ್ ವಿಷಯದಲ್ಲಿ ಒಂದು ಆಳ ಕ್ರಿಯೇಟ್ ಮಾಡಿತ್ತು ಆ ಟೈಮಲ್ಲಿ. ಆಗ